ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಾಲು ಮರದ ತಿಮ್ಮಕ್ಕನ ಉದ್ಯಾನವನ ನೋಡೋದಕ್ಕೆ ಬಂದಿದ್ದೀವಿ. ಬನ್ನಿ, ಒಳಗಡೆ ಹೇಗೆ ಇರುತ್ತೆ, ಏನೇನೆಲ್ಲ ಇರುತ್ತೆ ಅಂತೇಳಿ ನೋಡ್ಕೊಂಬರೋಣ. ಇದೇ ಸಾಲು ಮರದ ತಿಮ್ಮಕ್ಕನ ಸಸ್ಯೋದ್ಯಾನ ನೋಡಿ. ಇದೆ ಸಾಲು ಮರದ ತಿಮ್ಮಕ್ಕ ಸಸ್ಯೋದ್ಯಾನ ಹೊನ್ನವಳ್ಳಿ. ಇದು ಗುಬ್ಬಿಯಿಂದ ಚೇಳೂರಿಗೆ ಹೋಗೋ ರೋಡ್ ಮಧ್ಯದಲ್ಲಿ, ಗುಬ್ಬಿ ರೈಲ್ವೆ ಸ್ಟೇಷನಿಂದ 1.25 ಕಿಲೋಮೀಟ್ರ್ ಆಗ್ಬೋದು, ಅಷ್ಟು ದೂರದಲ್ಲಿದೆ. ಒಳಗಡೆ ಏನೇನೆಲ್ಲ ಇದೆ, ಮಕ್ಕಳಾಡೋದಕ್ಕೆ, ಆಟಾಡೋದಕ್ಕೆ, ಮತ್ತು ಯಾವ್ಯಾವ ರೀತಿ ಗಿಡ ಮರಗಳಿದ್ದಾವೆ, ಏನೇನಿದೆ ಎಲ್ಲ ಒಳಗಡೆ ನೋಡೋಣ ಬನ್ನಿ. ನೋಡಿ, ಪಾರ್ಕ್ ಒಳಗೊಂದು ಹುಲಿ ಇದೆ ಹುಲಿ. ಏನು ಹೆಸರಿಟ್ಟಿದ್ರೆ ಇದಕ್ಕೆ? ಹಾಂ, ಅದೇ ನೋಡಿ. ಪಾರ್ಕ್ ಒಳಗಡೆ ಬಂದರೆ ನೀರು ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇದೆ. ಇದು ನನಗೆ ಗೊತ್ತಿರೋ ಪ್ರಕಾರ ರನ್ನಿಂಗ್ ಇದೆ, ನೀರು ಕುಡಿಬೋದು. ನಾನು ಆಲ್ರೆಡಿ ಒಂದು ಸತಿ ಕುಡಿದು ಯೂಸ್ ಮಾಡಿ ನೋಡಿದ್ದೀನಿ. ನೀರು ತುಂಬ ಚೆನ್ನಾಗಿರುತ್ತೆ, ಕುಡಿಬೋದು. ಪಾರ್ಕ್ ಒಳಗಡೆ ನೀರು ಕುಡಿಯೋದಕ್ಕೆ ವ್ಯವಸ್ಥೆ ಇದೆ. ಇದರೊಳಗಡೆ ತುಂಬ ಗಿಡ ಮರಗಳಿದ್ದಾವೆ. ಬೇರೆ ಬೇರೆ ಜಾತಿಯ ನೀವು ಗಿಡ ಮರಗಳು ನೋಡ್ಬೋದು, ಹಣ್ಣಿನ ಗಿಡಗಳನ್ನು ನೋಡ್ಬೋದು, ಹಾಗೆ ಹೂವಿನ ಗಿಡಗಳು ನೋಡ್ಬೋದು. ಔಷಧಿ ಗಿಡಗಳನ್ನ ನೀವು ನೋಡ್ಬೋದು. ಇಲ್ಲಿ ಯಾವ್ಯಾವ ರೀತಿ ಏನೇನಿದೆ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಮತ್ತು ಇದೊಂದು ರೆಸ್ಟ್ ಮಾಡಲಿದ್ದಕ್ಕೆ ಒಂದು ಸಣ್ಣ ಕುಟೀರ. ಇದು ಈ ಪಾರ್ಕಲ್ಲಿ ಓಡಾಡ್ಕೊಂಬಂದು ರೆಸ್ಟ್ ಮಾಡಲಿಕ್ಕೆ, ಕೂತ್ಕೊಳ್ಳಿಕ್ಕೆ. ಇನ್ನು ಬೇರೆ ಕಡೆ ಇದ್ದಾವೆ, ತೋರಿಸ್ತೀನಿ. ಅಲ್ಲಲ್ಲೇ ಗಿಡ ಮರಗಳ ಮಧ್ಯೆ ಕೂತ್ಕೊಂಡು ಪರಿಸರನ ನೋಡಲಿಕ್ಕೆ, ಗಿಡ ಮರಗಳ ಜೊತೆ ಒಂದು ಬಾಂಧವ್ಯನ ಬೆಳೆಸಲಿಕ್ಕೆ ಕೂತ್ಕೊಳ್ಳೋದಕ್ಕೆ ಚೇರ್ಗಳು ಹಾಕಿದ್ದಾರೆ. ಇದೊಂದು ಸಬ್ ಚಾನಲ್ ಹೋಗಿದೆ ಮಧ್ಯದಲ್ಲಿ. ಇದಕ್ಕೆ ಫಾರೆಸ್ಟಲ್ಲಿ ನೀರಿನ ವ್ಯವಸ್ಥೆ ಮಾಡಿರ್ಬೋದು, ಐಡಿಯಾ ಇಲ್ಲ ನೋಡಿ. ಅಲ್ಲಲ್ಲೇ ಇದು ಟೋಟಲ್ 25 ಎಕರೆ ಇದೆ. ಟೋಟಲ್ 25 ಎಕರೆನಲ್ಲಿ ಒಂದು ಪಾರ್ಕ್ ಇರೋ ಅಂಥದ್ದು. ಬಟ್ ಇನ್ನು ಈ ರೋಡಲ್ಲಿ ಸೀದಾ ಹೋದರೆ ಹೀಗೆ ಒಳಗಡೆ ಎಲ್ಲ ಬೇರೆ ಬೇರೆ ಗಿಡಗಳು ಮರಗಳನ್ನೆಲ್ಲ ನೋಡ್ಬೋದು. ಇದು ವನ್ಯ ಮರದ್ದು, ವನ್ಯಗ್ರೇವ್ ಅಂತೇಳಿ. ನೋಡಿ, ಇದು ಮರಗಳು ಇದ್ದಾವೆ. ಯಾವ್ಯಾವ ಜಾತಿ ಮರಗಳು ಅಂತೇಳಿ ಹಾಕಿಲ್ಲ, ಬಟ್ ತುಂಬ ಜಾತಿ ಮರಗಳಿದ್ದಾವೆ, ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ. ಪ್ರಕೃತಿ ಮಡಿಲಲ್ಲಿ ತುಂಬ ಸಮಯ ಕಳೆಯೋರಿಗೆ, ಟೈಮ್ ಪಾಸ್ ಮಾಡಲವ್ರಿಗೆ ಇದು ತುಂಬ ಚೆನ್ನಾಗಿದೆ ನೋಡಿ. ಮತ್ತು ಮಕ್ಕಳು ಆಟಾಡೋದಕ್ಕೆ ತುಂಬ ಚೆನ್ನಾಗಿದೆ. ರೋಪ್ ವ್ಯವಸ್ಥೆ, ರೋಪಲ್ಲಿ ಮಕ್ಕಳು ಆಟ ಆಡೋ ಅಂಥದ್ದು ನೋಡಿ. ಈ ರೀತಿ ಮಕ್ಕಳು ಆಟ ಆಡ್ಬೋದು. ಇದು ಕಡೆ ನೋಡಪ್ಪ, ನೋಡಿ, ಈ ರೀತಿ ಮಕ್ಕಳು ಆಟ ಆಡ್ಬೋದು. ಇದು ರೋಪಲ್ಲಿ ಮಕ್ಕಳು ಆಟ ಆಡೋ ಅಂಥದ್ದು ತುಂಬ ಚೆನ್ನಾಗಿದೆ. ಹೀಗೆ ಓಕೆ, ಕಳಿಸು. ಬಿಡು. ನೋಡಿ, ಇದು ಮಕ್ಕಳು ಆಟ ಆಡೋದಕ್ಕೆ ಒಳ್ಳೆ ರೋಪ್ ಗೇಮು, ತುಂಬ ಚೆನ್ನಾಗಿದೆ. ಈ ಥರ ಆಟ ಆಡ್ಬೋದು. ಮಕ್ಕಳು ಆಟ ಆಡೋದಕ್ಕೆ ರೋಪ್ ಗೇಮು ತುಂಬ ಚೆನ್ನಾಗಿದೆ. ನೀವು ಬಂದು ಮಕ್ಕಳನ್ನ ಕರ್ಕೊಂಬಂದು ಆಟ ಆಡ್ಬೋದು, ಮಕ್ಕಳಿಗೆ ಆಟ ಆಡಿಸ್ಬೋದು. ತುಂಬ ಚೆನ್ನಾಗಿದೆ. ಈಗೊಂದು ಹೋಗ್ತಾ ಇದ್ದಾನೆ ರೋಪ್ ಗೇಮು ನೋಡಿ. ಈ ಥರ ಮಕ್ಕಳನ್ನ ಕರ್ಕೊಂಬಂದು ರೋಪ್ ಗೇಮ್ ಆಟ ಆಡಿಸ್ಬೋದು. ಭಯ ಇಲ್ದೇ ಆಡೋವಂಥ ಮಕ್ಕಳಿಗೆ ಇದು ರೋಪ್ ಗೇಮ್ ತುಂಬ ಚೆನ್ನಾಗಿದೆ.
ಓಕೆ ನೋಡಿ, ರೋಪ್ ಗೇಮ್ ಆದಮೇಲೆ ಇದು ಅಡ್ವೆಂಚರ್ ಗೇಮ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಡಲಿಕ್ಕೆ ಮಕ್ಕಳಿಗೆ ಒಂದು ಬೋರ್ಡು ವಾಲಿದೆ. ವಾಲಲ್ಲಿ ಈ ಥರ ಅಡ್ವೆಂಚರ್ಸ್ ಹಾಕಿದ್ದಾರೆ, ಆಟ ಆಡ್ಬೋದು ಮಕ್ಕಳು. ಮತ್ತು ಇದು ಕೂಡ ಒಂದು ಮಕ್ಕಳು ಆಟ ಆಡಲಿಕ್ಕೆ ಇರ್ತಕ್ಕಂಥದ್ದು. ನಿಧಾನಕ್ಕೆ ಹುಷಾರಾಗಿ ಆಡಬೇಕು ನೋಡಿ. ಬಾರ, ಈ ಥರ ಮಕ್ಕಳು ಆಟ ಆಡೋ ಅಂಥದ್ದು. ನಿಧಾನಕ್ಕೆ ಬರಬೇಕು. ಬಿಡು ಆಡ್ತಾನೆ ಬಿಡು. ಹಿಂದೆ ಬಾ ಮಂಜು, ಹಿಂದೆ ಬಾರೋ. ಆಡ್ತಾನೆ ಬಿಡು ಅವ್ನು, ಹಿಂದೆ ಬಾ. ನೋಡಿ, ಈ ಥರ ಮಕ್ಕಳು ಆಟ ಆಡ್ಬೋದು. ಇವನೊಂದು ಸ್ವಲ್ಪ ಜಗಮಂಡ, ಹುಷಾರಿಲ್ಲ ಅಂದರೂ ಆಡೋದಕ್ಕೆ ಬಂದಿದ್ದಾನೆ. ನಾನು ಬೇಡ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಇರಲಿ ಸಾಕು, ಇದು ಆಡಿ ನಿಲ್ಲಿಸ್ಬೇಕು. ಜಾಸ್ತಿ ಮೈ ನೋವಾಗುತ್ತೆ. ಹಾಂ ಓಕೆ ನೋಡಿ, ಆ ಕಡೆ ಒಂದು ಹೆಣ್ಮಗು ಆಡ್ತಾಯಿದೆ. ಮುಂದೆ ನೋಡ್ಕೊಂಡು ಹಬ್ಬ, ಮುಂದೆ ನೋಡ್ಕೊಂಡು ಬಾ. ನಿಧಾನ ಕೇಳಿ. ಈ ಕೈ ಬಿಡು, ಹಿಡ್ಕೊ. ಓಕೆ, ಡನ್. ಓಕೆ, ಸೈಡ್ಗೆ ಹೋಗು. ನೋಡಿ, ಇದು ಮಕ್ಕಳು ಆಟ ಆಡೋದಕ್ಕೆ. ಇದಕ್ಕೆ ನಾವೇನಂತೀವಿ ನೋಡಿ, ಇಲ್ಲಿ ನಾವೇನಂತೀವಿ ಹೇಳಿ, ಇದಕ್ಕೆ ತೂಕು ಬಂಡಿ ಅಂತೀವಿ ಅದಕ್ಕೆ. ಬಟ್ ಪ್ರಾಪರಾಗಿ ಏನು ಹೇಳ್ತೀವಿ ಅಂತ ನನಗೂ ಐಡಿಯಾ ಇಲ್ಲ. ನೋಡಿ, ಇದೊಂದು ಗೇಮ್ ಮಾಡ್ಬೋದು. ವಾಕ್ ನಡ್ಕೊಂಡು ಹೋಗ್ಬೋದು ಇಲ್ಲಿಂದ. ಹಾಗೆ ಇಲ್ಲಿ ಮಕ್ಕಳು ಆಟ ಆಡಲಿಕ್ಕೆ ಸಣ್ಣದಾಗಿ ಕಡೆ ಒಂದು ಕುದುರೆ ಇದೆ, ಆ ಕಡೆ ಒಂದು ಬಾತುಕೋಳಿದೆ, ಫ್ರಿಂಗು, ಕೂತ್ಕೊಂಡು ಆಟ ಆಡ್ಬೋದು. ಬೇಡಪ್ಪ ತುಂಬ. ನೋಡಿ, ಇಲ್ಲೊಂದು ಮಗು ಆಟ ಆಡ್ತಾಯಿದೆ. ಏನು ಪುಟ್ಟಿ ನಿನ್ನ ಹೆಸರು? ಅಕ್ಷರ. ನೋಡಿ, ಅಕ್ಷರ ಗೇಮ್ ಆಡ್ತಿದ್ದಾರೆ. ನಿಧಾನ ಅವನು ಕರ್ಕೊಂಡು ಹೋಗ್ಬೇಕು. ಬಾರೋ. ಓಕೆ, ಬಾರೋ. ಓಕೆ, ಸ್ಟಾರ್ಟ್. ನಿಧಾನ, ಈ ಕಡೆ ನೋಡಿ. ಹೋಗಿ. ಓಕೆ, ಓಕೆ, ಡನ್. ಕತ್ತು ಆಡೇಳಮ್ಮ, ಒಂದ ಕತ್ತೈತಮ್ಮ, ಹೇಳು ಆಡೇಳು. ಕತ್ತಾಯ್ತು, ಇಲ್ಲೋಡಮ್ಮ, ಒಂದು ಆಟ ಹೇಳಮ್ಮ. ಹೌದು, ಸಾಕೇನಮ್ಮ? ಸಾಕಾ? ಜೋಕಾಲಿ ಆಡ್ತೀನಮ್ಮ? ಆಡ್ತೀಯಾ? ಆಡಮ್ಮ. ನೋಡಿ, ಮಕ್ಕಳು ಆಟ ಆಡೋದಕ್ಕೆ ಜೋಕಾಲಿ ಇದೆ. ನೋಡಿ, ಇದು ಪಾರ್ಕು ತುಂಬ ಚೆನ್ನಾಗಿದೆ ಮಕ್ಕಳು ಆಟ ಆಡಲಿಕ್ಕೆ. ನಿಮಗಾಗಲೇ ನಾನು ಬೇರೆ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ರೋಪ್ ಇದೆ, ರೋಪ್ ಆಟ ಆಡ್ಬೋದು ಮಕ್ಕಳು. ಮತ್ತು ಬೇರೆ ಆಟ ಆಡೋದಕ್ಕೆ ಮಕ್ಕಳಿಗೆ ತುಂಬ ಚೆನ್ನಾಗಿದೆ ಪಾರ್ಕು. ಇದು ತುಂಬ ಮಕ್ಕಳು ಆಟ ಆಡೋದಕ್ಕೆ ತುಂಬ ಚೆನ್ನಾಗಿದೆ ಪಾರ್ಕು. ನಿಮಗೆ ಫ್ರೀ ಟೈಮ್ ಇದ್ದರೆ ಮಕ್ಕಳನ್ನ ಕರ್ಕೊಂಬಂದು ಇಲ್ಲಿ ಟೈಮ್ ಪಾಸ್ ಮಾಡ್ಬೋದು. ಮಕ್ಕಳು ಆಟ ಆಡೋದಕ್ಕೆ ತುಂಬ ಚೆನ್ನಾಗಿದೆ. ತುಂಬ ಪಾರ್ಕ್ ಚೆನ್ನಾಗಿದೆ. ನೋಡಿ, ಮಕ್ಕಳ ಜೊತೆ ಬಂದು ಟೈಮ್ ಪಾಸ್ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ. ನೋಡಿ, ಪಾರ್ಕ್ ಒಳಗಡೆ ಏನೇನಿದೆ ಅಂತೇಳಿ ಎಲ್ಲ ಒಂದು ಸರಿ ತೋರಿಸ್ತಾ ಇದ್ದೀನಿ. ಆ ಕಡೆ ಬ್ಯಾಕ್ ಸೈಡು ನಾವು ಮಕ್ಕಳು ಆಟ ಆಡೋದಕ್ಕೆ ಏನೇನು ಬೇಕು, ಜೋಕಾಲಿ ಇದೆ, ರ್ಯಾಂಪ್ ಇದೆ, ತುಂಬ ಆಟ ಆಡೋದಕ್ಕೆ ಏನೇನು ಬೇಕೋ ಎಲ್ಲ ಇದ್ದಾವೆ. ಅದಕ್ಕೆ ಏನೇನು ಹೇಳ್ಬೇಕಂತ ನನಗೆ ಗೊತ್ತಿರಲಿಲ್ಲ, ಹಾಗಾಗಿ ವೀಡಿಯೋದಲ್ಲಿ ಮಾತ್ರ ತೋರಿಸಿದ್ದೀನಿ. ಈಗ ಒಳಗಡೆ ಬಂದರೆ ನೋಡಿ, ಸುತ್ತ ಅಲ್ಲಲ್ಲೇ ಕೂತ್ಕೊಳ್ಳೋದಕ್ಕೆ ಬೆಂಚ್ಗಳು ಮಾಡಿದ್ದಾರೆ, ಕಲ್ಲಿನ ಬೆಂಚ್ ಹಾಕಿದ್ದಾರೆ, ಬಿದಿರಿದೆ, ಕಾಡಿದೆ. ನಮಗೆ ಕರಿತಾ ಇರೋದು ಹೋಗಲ್ಲ ಅಂತ ಹೇಳು ಒಳಗಡೆ. ನೋಡಿ, ಈ ಥರ ಹೋದರೆ ಇದ್ರ ಒಳಗಡೆಯಿಂದ ಮುಂದೆ ಹೋಗ್ಬೋದು. ಇದ್ರ ಮುಂದೆ ಒಳಗಡೆ ಹೋದರೆ ಇಂದು ಟೋಟಲ್ 25 ಎಕರೆ ಇದೆ
ಪಾರ್ಕು. ಇದರೊಳಗಡೆ ಹೋಗಿ ಮತ್ತು ಆ ಕಡೆಯಿಂದ ಎಕ್ಸಿಟ್ ಆಗ್ಬೋದು, ಆ ಕಡೆಯಿಂದ ಮೇನ್ ರೋಡಿಗೆ ಬರ್ಬೋದು ನಾವು. ಆ ಥರ ಇದೆ, ತುಂಬ ದೊಡ್ಡ ಪಾರ್ಕು. ಇನ್ನೊಂದು ದಿನ ಮತ್ತೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಕ್ಲೀನಾಗಿ ಫುಲ್ ಡೀಟೇಲ್ಸಾಗಿ ವಿಡಿಯೋ ಮಾಡ್ತೀನಿ. ಚೆನ್ನಾಗಿದೆ, ಬನ್ನಿ. ಫ್ರೀ ಟೈಮ್ ಇದ್ದಾಗ ಮಕ್ಕಳನ್ನ ಕರ್ಕೊಂಬಂದು ಈ ಪ್ರಕೃತಿ ಮಡ್ಲಲ್ಲಿ ಸಮಯ ಕಳೀರಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳು ಆಟ ಆಡೋದಕ್ಕೆ ತುಂಬ ಒಳ್ಳೊಳ್ಳೆ ಗೇಮ್ಸ್ಗಳಿದ್ದಾವೆ. ಚೆನ್ನಾಗಿದೆ. ನಮಸ್ಕಾರ.